Bye. Tata. Tata. Bye dong. Bye. Bye. Mahi. Ano? Ate, bye. Ano yung papa? Pranam ya kapani. Ano? Eh papa no? Apa? Aku oversize t-shirt pakai di. Tata. Bye. Ito po Baba. Bon. Halan tale. Kelko bittale. ಹೋಯಿರುಂಡು ಜಸ್ಟ್ ಪತ್ತನೆ ಮಾರೈತಿ ಬಾಯ್ ಆಲೆ ಕೊಂಚ ಖುಷಿ ಇತ್ತು ಸಡನ್ ಅದು ಕೊರ್ನದ ಒಳ್ಳೆ ಟೆನ್ಷನ್ ಕೊಡ್ಸಿ ಓಕೆ ಬಾಯ್ Bye, bye, bye. ಬಾಯ್ ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಊರಲ್ಲಿ ನಾವು ಕೊನೆ ದಿವಸ ಇರೋದು, ಸೊ ಹಾಗಾಗಿ ಕಾಸರಗೋಡಿಂದ ಹೊರಟ್ವಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ದೊಡ್ಡಮ್ಮನ ಮನೆಗೆ ನಾನು ಹೋಗದೆ 10 ವರ್ಷ ಆಗಿರ್ಬೋದು. ಮದುವೆಗಿಂತ ಮುಂಚೆ ಅಂದರೆ ನನ್ನ ಅಕ್ಕನ ಮದುವೆ ಟೈಮಲ್ಲಿ ಹೋಗಿರೋದು ನಾವೆಲ್ಲ ಫ್ಯಾಮಿಲಿ ಸಮೇತ. ಅದಾದಮೇಲೆ ನಾನು ಬ್ಯಾಂಗ್ಳೂರ್ ಹೋಗಿದ್ದೆ ಜಾಬ್ ಅಂತ. ಊರಿಗೆ ಬರುವಾಗ ನಾವು ಇಷ್ಟೇ ದಿವಸಕ್ಕೆ ಅಂತ ಬಂದಿರ್ತೀವಿ. ಅದರಲ್ಲಿ ಇಷ್ಟೊಂದು ಪ್ಲ್ಯಾನ್ಸ್ ಇರುತ್ತೆ. ಮೇಯ್ನಾಗಿ ಟೆಂಪಲ್ಗೆ ಹೋಗೋದೇ ಪ್ಲ್ಯಾನ್ಸ್ ಇರುತ್ತೆ. ಹಾಗಾಗಿ ರಿಲೇಟಿವ್ ಮನೆಗೆ ಹೋಗೋದೆಲ್ಲ ಕಮ್ಮಿ ಆಯಿತು. ಆ್ಯಂಡ್ ಮದುವೆ ಆದಮೇಲೆ ಕೂಡ ಅಷ್ಟೇ ಸೇಮ್. ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಮ್ಮ ವರ್ಕ್ ಅದರ ಮಧ್ಯದಲ್ಲೇ ಬ್ಯುಸಿಯಾಗಿ ಹೋದ್ವಿ. ಅದಾದಮೇಲೆ ನಾವು ಜಾಸ್ತಿ ಟೈಮ್ ಊರಿಗೆ ಬಂದು ಅಂತ ಇದ್ದಿದ್ದು ಕೊರೋನಾ ಟೈಮಲ್ಲಿ. ಆವಾಗ ತಿಂಗಳುಗಟ್ಟಲೆ ಎಲ್ಲ ಊರಲ್ಲಿ ಇರ್ತಾ ಇದ್ವಿ. ಆ ಟೈಮಲ್ಲಿ ಬೇರೆಯವರ ಮನೆಗೆ ಹೋಗುವಂಥ ಸಿಚುವೇಶನ್ ಇರ್ತಾ ಇರಲಿಲ್ಲ. ಹಾಗಾಗಿ ನಾವು ಆವಾಗಲೂ ಹೋಗೋದಕ್ಕೆ ಆಗಿಲ್ಲ. ಆ್ಯಂಡ್ ಪಾಪ ದೊಡ್ಡಮ್ಮ ಅಂತೂ ನನ್ನನ್ನು ಮದುವೆ ಆದಮೇಲೆ ಊಟಕ್ಕೆಲ್ಲ ಕರೆದಿದ್ದಾರೆ ಆ್ಯಂಡ್ ಹೋಗೋದಕ್ಕಾಗಿಲ್ಲ. ಬಟ್ ನನ್ನ ಚೈಲ್ಡ್ಹುಡ್ ಎಲ್ಲ ನೆನೆಸ್ಕೊಂಡ್ರೆ ನಾನು ಜಾಸ್ತಿ ದೊಡ್ಡಮ್ಮನ ಮನೆಯಲ್ಲೇ ಕಳೆದಿದ್ದು. ತುಂಬ ಚೆನ್ನಾಗಿತ್ತು. ಯಾಕಂದರೆ ನನ್ನ ದೊಡ್ಡಮ್ಮನ 4 ಜನ ಹೆಣ್ಮಕ್ಳು. ಸೊ ನಾವು ಇಬ್ಬರು ಅಂದರೆ ನನ್ನ ಅಮ್ಮನಿಗೆ ನಾವಿಬ್ಬರು ಮಕ್ಕಳು. ಸೊ 6 ಜನ ನಾವು ಒಟ್ಟಿಗೆ ಬೆಳೆದಿದ್ದು. ಹಾಗಾಗಿ ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದೆ ನನ್ನ ದೊಡ್ಡಮ್ಮನ ಮನೆಯಲ್ಲಿ. ನನಗೆ ಹೋಗೋದಕ್ಕಾಗಿಲ್ಲ ಇಷ್ಟು ದಿವಸ, ಅಂದರೆ 10 ವರ್ಷದ ನಂತರ ಒಂದು ಮನ್ಸು ಮಾಡಿದ್ದೀನಿ ಹೋಗೋಣ ಅಂತ. ಯಾವತ್ತೂ ಹೇಳ್ತಾ ಇರ್ತಾರೆ ದೊಡ್ಡಮ್ಮ ಮನೆಗೆ ಬರೋದಿಲ್ಲ, ಅದೇ ರೋಡಿಂದ ಹೋಗ್ತೀರಾ ಆದರೂ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಹೋಗೋಣ ಅಂತ ಫೈನಲಿ ಓಕೆ. ಇವತ್ತು ಅಮ್ಮನ ಮನೆಗೆ ಹೋಗೋದು ನಾವು. ಜಸ್ಟ್ ಅದೇ ರೋಡಿಂದ ಹೋಗ್ತಾ ಇದ್ದೀವಲ್ವ, ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳನ್ನ ನೋಡಿ. ಇವತ್ತು ನಾವು 3 ಜನನು ವೈಟ್ ಡ್ರೆಸ್ ಹಾಕೊಂಡಿದ್ದೀವಿ. ನಾನು, ಆಹಾನ್, ಮಹಿನಾ. ಅಪ್ಪ ಮಾತ್ರ ಬೇರೆ ಕಲರ್ ಹಾಕಿರೋದು. ಅಪ್ಪ ಫುಲ್ ಬ್ಲ್ಯಾಕ್ ಅಲ್ಲ, ಗ್ರೇ ಆ್ಯಂಡ್ ಬ್ಲ್ಯಾಕ್ ಅಲ್ಲ. ನಾವೆಲ್ಲ 3 ಜನ. ನಾನೊಂದು ಯೆಲ್ಲೋ ಕಲರ್ ಡ್ರೆಸ್ ಹಾಕಿ ಅದೊಂದು ಸ್ವಲ್ಪ ಟೈಟ್ ಅನ್ನಿಸ್ತು. ಅದಾದಮೇಲೆ ತೆಗೆದು ವಾಪಸ್ ವೈಟ್ ಕಲರ್ ಹಾಕ್ದೆ. ಅದು ಏನೋ ಗೊತ್ತಿಲ್ಲ, ವೈಟ್ ಹಾಕೊಂಡಿದ್ದೆ. ಗಮ್ಮತ್ತ ಬೆಳ್ಳಾರಿ ಜಾಲಿಯ ಇಲ್ಲ ಬಲ್ಲ
ದೊಡ್ಡಮ್ಮನ ಮನೆಗೆ ರೀಚ್ ಆದ್ವಿ. ತುಂಬ ಖುಷಿ ಆಯಿತು, ತುಂಬ ಸಮಯದ ನಂತರ ಇಲ್ಲಿಗೆ ಬಂದಿರೋದಕ್ಕೆ. ಹಾಗೆ ಅಲ್ಲಿಗೆ ಅಕ್ಕನ ಮಗಳು ಕೂಡ ಬಂದಿದ್ದರು, ನಾವು ಬರ್ತಿದ್ದೀವಿ ಅಂತ. ಆ್ಯಂಡ್ ಅವಳು ಕೂಡ ತುಂಬ ವರ್ಷನೇ ಆಯಿತು ಇಲ್ಲಿಗೆ ಬರೋದೆ. ಆ್ಯಂಡ್ ಆನ್ ದಿ ವೇ ಹೋಗಬೇಕಿದ್ರೆ ಅಮ್ಮನ ಕೂಡ ಪಿಕ್ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ದೊಡ್ಡಮ್ಮನ ಜೊತೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ, ಯಾಕಂದರೆ ಅವ್ರು ಬ್ಯುಸಿ ಇದ್ದರು ನಮಗೆ ಫುಡ್ ಪ್ರಿಪೇರ್ ಮಾಡೋದ್ರಲ್ಲಿ. ಆ್ಯಂಡ್ ದೊಡ್ಡಮ್ಮನ ಮಗಳು ಕೂಡ ಒಬ್ಬಳಿದ್ಲು. ಹಾಗೆ ನಾವು ಅಲ್ಲಿ ಸುಮ್ಮನೆ ಕೂತ್ಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ವಿ. ನಾನು ವೈಟ್ ಡ್ರೆಸ್ ಹಾಕಿದ್ದೆಲ್ಲ ಗೊತ್ತಿಲ್ಲದೇ ಅಕ್ಕನ ಮಗಳು ಎಲ್ಲನೂ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ರು. ಹಾಗಾಗಿ ನೀನು ಕೂತ್ಕೋ ಫೋಟೋ ತೆಗಿತೀನಿ ಅಂತೆಲ್ಲ ಹೇಳ್ತಾಯಿದ್ಲು. ಸೊ ಅಲ್ಲಿ ಫೋಟೋ ತಗೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ. ನಾನು ಆ ಕಡೆ ಈ ಕಡೆ ತೋಟದಲ್ಲೆಲ್ಲ ಓಡಾಡ್ತಾ ಇದ್ದೆ. ತುಂಬ ಒಳ್ಳೆ ಒಂದು ವಾತಾವರಣ, ತಂಪಾಗಿದೆ. ಹಾಗೆ ಒಂದು ಒಳ್ಳೆ ಊಟ ರೆಡಿ ಮಾಡಿ ಇಟ್ಟಿದ್ರು ನಮಗೋಸ್ಕರ, ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಅಲ್ಲೊಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ಬಂದು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೇಲಿ ಈ ಸಲ ಜಾಸ್ತಿ ದಿನ ಇರಲಿಲ್ಲ, ಬರೀ ಒಂದು ದಿನ ಮಾತ್ರ ಸ್ಟೇ ಆಗಿದ್ದು, ಅದು ಕೂಡ ಒಂದು ರಾತ್ರಿ ಅಂತ ಹೇಳ್ಬೋದು. ಬೇರೆಲ್ಲ ಪ್ಲ್ಯಾನ್ಸ್ ಇದ್ದಿದ್ದರಿಂದ ಅಮ್ಮನ ಮನೆಯಲ್ಲಿ ಜಾಸ್ತಿ ದಿನ ನಿಲ್ಲೋದಕ್ಕಾಗಿಲ್ಲ. ನೆಕ್ಸ್ಟ್ ಬಂದರೆ ಅಮ್ಮನ ಮನೆಯಲ್ಲೇ ಜಾಸ್ತಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.